ಇನ್ನು ಬಿಕ್ಲು ಶಿವ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶಾಸಕರಿಗೀಗ ಬಂಧನದ ಭೀತಿ. ಶಾಸಕ ಬೈರತಿ ಬಸವರಾಜ್ಗೆ ಬಂಧನದ ಭೀತಿ ಕಾಡ್ತಾ ಇದೆ. ಬಿಜೆಪಿ ಶಾಸಕ ಬೈರತಿ ಬಸವರಾಜ್ ಅವರ ಬಂಧನಕ್ಕಾಗಿ ಸಿಐಡಿ ಹುಡುಕಾಡ್ತಾ ಇದೆ. ಬೈರತಿ ಪತ್ತೆಗಾಗಿ 3 ತಂಡವನ್ನು ಅಧಿಕಾರಿಗಳು ರಚಿಸಿದ್ದಾರೆ. ಗೋವಾ, ಮಹಾರಾಷ್ಟ್ರದಲ್ಲಿ 2 ತಂಡಗಳಿಂದ ಹುಡುಕಾಟ. ಬೈರತಿ ಬಸವರಾಜ್ ಎಲ್ಲಿದ್ದಾರೆ ಅಂತ ಹುಡುಕಾಡ್ತಾ ಇದೆ ಈಗ ಪೊಲೀಸ್ ಪಡೆ. ಹೈಕೋರ್ಟ್ನಲ್ಲಿ ಜಾಮೀನಿಗೆ, ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡಿದ್ರು. ಆ ಜಾಮೀನು ಅರ್ಜಿ ವಜಾ ಆಯಿತು. ನಿನ್ನೆಯಿಂದ ಬೈರತಿ ಬಸವರಾಜ್ ಮೊಬೈಲ್ ಸ್ವಿಚ್ ಆಫ್ ಇದೆ. ಬೈರತಿ ಜೊತೆ ಫೋನ್ ಸಂಪರ್ಕದಲ್ಲಿರೋರ ಬಗ್ಗೆ ಈಗ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಅಧಿವೇಶನಕ್ಕೆ ಹೋಗಿದ ವೇಳೆ ಬೈರತಿ ಎಲ್ಲಿ ಉಳ್ಕೊಂಡಿದ್ರು, ಬೆಳಗಾವಿಯಿಂದ ಎಲ್ಲಿಗೆ ಹೋಗಿದ್ದಾರೆ, ಈ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ. ಟೋಲ್ಗಳ ಬಳಿಯ ಸಿಸಿ ಕ್ಯಾಮೆರಾಗಳ ಪರಿಶೀಲನೆ, ಬೆಳಗಾವಿಯಿಂದ ಹೊರಹೋಗುವಂತಹ ಜಿಲ್ಲೆಯ ಟೋಲ್ಗಳಲ್ಲಿ ಸಿಸಿ ಕ್ಯಾಮೆರಾಗಳೇನಿವೆ ಅಲ್ಲಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ನಿನ್ನೆಯಿಂದ ಬೈರತಿ ಬಸವರಾಜ್ ಅವರ ಮೊಬೈಲ್ ಕೂಡ ಸ್ವಿಚ್ ಆಫ್ ಇದೆ ಎನ್ನುವಂತಹ ಮಾಹಿತಿ. ಹೀಗಾಗಿ ಅವರ ಜೊತೆ ಯಾರೆಲ್ಲ ಫೋನ್ ಸಂಪರ್ಕದಲ್ಲಿದ್ರು ಅವರ ಬಗ್ಗೆ ಈಗ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಅಧಿವೇಶನಕ್ಕೆ ಹೋಗಿದ್ರು, ಅಲ್ಲಿ ಎಲ್ಲಿ ಉಳ್ಕೊಂಡಿದ್ರು ಬೈರತಿ, ಅಲ್ಲಿಂದ ಎಲ್ಲಿಗೆ ತೆರಳಿದ್ದಾರೆ, ಬೆಳಗಾವಿಯಿಂದ ಎಲ್ಲಿಗೆ ಹೋಗಿರಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ಈಗ ಸಂಪರ್ಕದಲ್ಲಿದ್ದಾರೆ. ಶಿವಪ್ರಸಾದ್, ಈಗ ಶಾಸಕ ಬೈರತಿ ಬಸವರಾಜ್ಗಾಗಿ ಹುಡುಕಾಡ್ತಾ ಇದ್ದಾರೆ. ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂತಂದ್ರೆ ಅಧಿವೇಶನಕ್ಕೆ ಹೋದಂಥವ್ರು ಅಲ್ಲಿಂದ ಎಲ್ಲಿಗೆ ಹೋದ್ರು, ಏನು ಮಾಹಿತಿಗಳು ಸಿಗ್ತಾ ಇಲ್ವಾ? ಅವರ ಜೊತೆಗಿದ್ದಂಥವ್ರು ಅವರಿಂದ ಏನು ಮಾಹಿತಿಗಳು ಲಭ್ಯ ಆಗ್ತಾ ಇಲ್ವಾ? ಯಾವಾಗಿಂದ ಅವರು ಸಂಪರ್ಕಕ್ಕೆ ಲಭ್ಯ ಆಗ್ತಿಲ್ಲ? ಪ್ರತಿಮಾ, ಈಗಾಗಲೇ ಸಿಐಡಿ ಪೊಲೀಸರು ಕೂಡ ಬೈರತಿ ಬಸವರಾಜ್ ಅವರ ಬಂಧನಕ್ಕೆ ಬಲೆಯನ್ನು ಬೀಸಿರ್ತಕ್ಕಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದಿನಿಂದಲೂ ಕೂಡ ಬೈರತಿ ಬಸವರಾಜ್ ಅವರಿಗೆ ಸಂಕಷ್ಟದ ಭೀತಿ ಇತ್ತು. ಈ ಹಿನ್ನೆಲೆಯಲ್ಲಿ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಕೂಡ ಸಲ್ಲಿಸಿದ್ರು. ಆ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಜಾಗೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಕೂಡ ಅವರಿಗೆ ನಿರೀಕ್ಷಣಾ ಜಾಮೀನು ನೀಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗಾಗಲೇ ಬೈರತಿ ಬಸವರಾಜ್ ಬಂಧನ ಭೀತಿಯಲ್ಲಿ ಇರ್ತಕ್ಕಂಥದ್ದು. ಸೆಷನ್ಸ್ಗೂ ಕೂಡ ಅವರು ಕೊನೆ ವಾರದಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಮೊದಲಿಗೆ ಸೆಷನ್ಸ್ಗೆ ಹಾಜರಾದಂಥ ಬಳಿಕ ಅವರು ಬೆಂಗಳೂರಿನಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲೇ ಅಲ್ಲಿಂದ ಅವರು ಎಲ್ಲಿ ಹೊರಟಿದ್ದಾರೆ, ಯಾರೆಲ್ಲ ಸಂಪರ್ಕದಲ್ಲಿದ್ದಾರೆ ಅನ್ನೋದು ಮಾಹಿತಿಯನ್ನು ಕೂಡ ಸಿಐಡಿ ಪೊಲೀಸರು ಕಲೆ ಹಾಕ್ತಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಟೆಕ್ನಿಕಲ್ ಅನಾಲಿಸಿಸ್ ಅನ್ನು ಆಧರಿಸಿ ಬೈರತಿ ಬಸವರಾಜ್ ಅವರ ಪತ್ತೆಗೆ ಮುಂದಾಗಿದ್ದಾರೆ. ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಅವರು ಯಾರ ಸಂಪರ್ಕಕ್ಕೂ ಸಿಗ್ತಿಲ್ಲ, ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು. ಸಿಐಡಿ ಪೊಲೀಸರು ಕೂಡ ಕೊನೆಯದಾಗಿ ಬೈರತಿ ಬಸವರಾಜ್ ಯಾರನ್ನ ಸಂಪರ್ಕ ಮಾಡಿದ್ರು, ಮೊಬೈಲ್ ಕರೆಯ ಮೂಲಕ ಯಾರೆಲ್ಲರ ಜೊತೆಗೆ ಮಾತನಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಸದ್ಯದ ಮಟ್ಟಿಗೆ ಕೂಡ ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಬಹುತೇಕ ಬೈರತಿ ಬಸವರಾಜ್ ಅವರನ್ನು ಬಂಧಿಸುವಂಥ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈಗಾಗಲೇ ನ್ಯಾಯಾಲಯದ ರಕ್ಷಣೆ ಇಲ್ಲದೆ ಇರತಕ್ಕಂಥ ಹಿನ್ನೆಲೆಯಲ್ಲಿ ಶತಾಯಗತೆಯ ಸಿಐಡಿ ಪೊಲೀಸರು ಕೂಡ ಅವರಿಗಾಗಿ ತಲಾಶೆಯನ್ನು ಮುಂದುವರಿಸಿರ್ತಕ್ಕಂಥದ್ದು. ಬೈರತಿ ಬಸವರಾಜ್ ಕೂಡ ಬಂಧನದಿಂದ ಭೀತಿಯಲ್ಲಿ ಈಗಾಗಲೇ ಪರಾರಿಯಾಗಿರ್ತಕ್ಕಂಥದ್ದು, ಎಸ್ಕೇಪ್ ಆಗಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯ ಆಗ್ತಿದೆ. ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಖಚಿತ ಮಾಹಿತಿ ಸಿಐಡಿ ಪೊಲೀಸರಿಗೂ ಕೂಡ ಸಿಕ್ಕಿಲ್ಲ. ಈಗಾಗಲೇ 3 ವಿಶೇಷ ತಂಡಗಳಾಗಿ ಕಾರ್ಯಾಚರಣೆಯನ್ನು ಮಾಡ್ತಿರ್ತಕ್ಕಂಥದ್ದು. ಗೋವಾ, ಮಹಾರಾಷ್ಟ್ರ ಸೇರಿದಂತೆ ರಾಜ್ಯದಲ್ಲೂ ಕೂಡ ಅವರ ಪತ್ತೆಗೆ ಈಗಾಗಲೇ ಬಲೆಯನ್ನು ಬೀಸಿರ್ತಕ್ಕಂಥದ್ದು. ಪ್ರಮುಖವಾಗಿ ಟೋಲ್ ಪ್ಲಾಜಾಗಳಲ್ಲಿ ಅವರ ವೆಹಿಕಲ್ ಯಾವಾಗ ಮೂವ್ಮೆಂಟ್ ಆಗಿದೆ, ಎಷ್ಟು ಗಂಟೆಗೆ ಮೂವ್ಮೆಂಟ್ ಆಗಿದೆ, ಯಾವ ಮಾರ್ಗದಲ್ಲಿ ಹೊರಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿಗಳನ್ನು ಕೂಡ ಕಲೆ ಆಗ್ತಿರ್ತಕ್ಕಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮ ಮಾಹಿತಿಗೆ.